ದೇಶದಲ್ಲಿ ಇವತ್ತು ಮೂರನೇ ಹಂತದ ಚುನಾವಣೆ ಮುಗಿದಿದೆ. 1300 ಅಭ್ಯರ್ಥಿಗಳು, 93 ಕ್ಷೇತ್ರ, ಅಮಿತ್ ಶಾ ಸೇರಿದಂತೆ 61ರಷ್ಟು ಆಗಿರಬಹುದು ಮತದಾನ ಅಂತ ಆರಂಭದಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ ಗೊತ್ತಿಲ್ಲ. ಕಳೆದ ಬಾರಿ ಓದಿದ್ದೊಂದು 68% ಆಗಿತ್ತು. ಈಗಲೂ ಆಗ್ಬೋದೇನೋ, ಅದೇ ಅಷ್ಟೇ. ಮೋದಿ ಗುಜರಾತ್ನಲ್ಲಿ ಮತದಾನ ಅದೇ ಥರ ಅವರವರು ತೋಚಿದ ಜಾಗದಲ್ಲಿ ಮಾಡಿದ್ದಾರೆ. ಶರದ್ ಪವಾರ್, ಸುಪ್ರಿಯಾ ಸುಳೆ, ಅಜಿತ್ ಪವಾರ್ ಎಲ್ಲ, ಅಖಿಲೇಶ್ ಯಾದವ್, ಡಿಂಪಲ್ ಯಾದವ್ ಎಲ್ಲ ಅವ್ರವ್ರ ಜಾಗದಲ್ಲಿ ಹೋಗಿ ಹಾಕಿದ್ದಾರೆ. ಬಂಗಾಳದ ಮುರ್ಷಿದಾಬಾದ್ನಲ್ಲಿ ಟಿಎಂಸಿ ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ ಘರ್ಷಣೆ ನಡೆದಿದೆ. ಸೋಲಾಪುರದ ಸಂಗೋಲಾದಲ್ಲಿ ದುಷ್ಕರ್ಮಿಗಳು ಇವಿಎಂಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾರೆ. ಹಚ್ಚಿರ್ಬೋದು, ಹಚ್ಚಿದವ್ನು ತಗಲಾಕೊಂಡವ್ನು ಪೇಸ್ ಮಾಡ್ತಾನೆ. ಇನ್ನೊಂದು ಸರಿ ಅಲ್ಲಿ ಎಲೆಕ್ಷನ್ ನಡೆಯುತ್ತೆ. ಇಷ್ಟೇ ಮಹಾವೀರರು ಅಚೀವ್ ಮಾಡೋದು. ಉದ್ದೇಶ ಏನು ಅನ್ನೋದು ಏನಿಲ್ಲ, ಆ ಕ್ಷಣದ ದಿಮಾಕು, ಕೋಪ ಅಷ್ಟೇ. ಎಸ್, 11 ದಿನಗಳ ನಂತರ ತಡವಾಗಿ ಮೊದಲ ಹಂತದ ಚುನಾವಣೆಯ ಮತದಾನ ಪ್ರಮಾಣವನ್ನು ಪ್ರಕಟಿಸಿದ ಚುನಾವಣಾ ಆಯೋಗದ ವಿರುದ್ಧ ಕಾಂಗ್ರೆಸ್ ಸಮರ ಶುರು ಮಾಡಿದೆ. ಲೋಕಸಭಾ ಚುನಾವಣೆಯ ಮತದಾನ ಪ್ರಮಾಣದಲ್ಲಿ ವ್ಯತ್ಯಾಸ ಕಂಡುಬಂದರೆ ಧ್ವನಿ ಎತ್ತುವಂತೆ ಕೋರಿ ಐಎನ್ಡಿಐಎ ಕೂಟದ ನಾಯಕರಿಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪತ್ರ ಬರೆದಿದ್ದಾರೆ. 2 ಹಂತದ ಮತದಾನದ ಘೋಷಿತ ಡಾಟಾದಲ್ಲಿ ವ್ಯತ್ಯಾಸ ಕಂಡುಬಂದರೆ ಎಲ್ಲರೂ ಕೂಡ ವಾಯ್ಸ್ ರೈಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಮತದಾನದ ಸರಳಿ ನೋಡಿ ಪ್ರಧಾನಿ ಮೋದಿ ಹಾಗೂ ಬಿಜೆಪಿ ನಾಯಕರು ಹತಾಶೆಗೊಂಡಿದ್ದಾರೆ ಅಂತ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅಧಿಕಾರದ ಅಮಲ್ನಲ್ಲಿರುವವರು ಮತ್ತೆ ಅಧಿಕಾರಕ್ಕೇರಲು ಯಾವ ಹಂತಕ್ಕೆ ಬೇಕಾದರೂ ಹೋಗ್ತಾರೆ ಅಂತ ಆತಂಕ ವ್ಯಕ್ತಪಡಿಸಿದ್ದಾರೆ. ಇಲ್ಲ ಹಾಗಾಗ್ಬೋದಾ ಗೊತ್ತಿಲ್ಲ. ಯಾಕಂದ್ರೆ ಫಸ್ಟ್ ಆಫ್ ಆಲ್ ಅವ್ರು ಯಾಕಷ್ಟು ಲೇಟಾಗಿ ಮಾಡಿದ್ರು ಎಲೆಕ್ಷನ್ ಕಮಿಷನ್ ನನಗೂ ಅರ್ಥವಾಗಿಲ್ಲ ಅದು. ಬಟ್ ಎವ್ರಿ ಬೂತಲ್ಲಿ ಸರ್ ನಿಮ್ಮ ಪೋಲಿಂಗ್ ಏಜೆಂಟ್ಗಳು ಫೈನಲಿ ಮತದಾನ ಆದಮೇಲೆ ಇಷ್ಟು ಮತದಾನ ಆಯಿತು ಅಂತ ಒಂದು ಡಾಟಾ ಮಾಡ್ತಾರಲ್ವಾ, ಅದು ಎಲೆಕ್ಷನ್ ಆಫೀಸರ್ಸು ಇರ್ತಾರಲ್ವಾ ಅಲ್ಲಿ, ಆ ಡಾಟಾ ಇದಕ್ಕೆ ಎಲ್ಲರೂ ಮಾಡಿರ್ತಾರಲ್ಲ, ಕ್ರಾಸ್ ಚೆಕ್ ಆಗಬೇಕಲ್ಲ ಯಾವತ್ತಾರು ಒಂದಿನ. ಅವಾಗ ಹಂಗೇನಾರು ಆದರೆ ನಾ ಹೇಳ್ತಿರೋದು ಏನೇನೋ ಚುನಾವಣೆ ವೇಳಾಚಾರ ಯಾರು ಟ್ರೋಲ್ ಮಾಡೋದು, ವಿಡಿಯೋಗಳನ್ನ ಬರೋದೆಲ್ಲ ಕಾಮನ್. ಈ ಪ್ರಧಾನಮಂತ್ರಿಗಳೇ ಡ್ಯಾನ್ಸ್ ಮಾಡ್ತಿರೋ ಥರದ್ದನ್ನು ಒಂದು ವಿಡಿಯೋನ ಯಾರೋ ವೈರಲ್ ಮಾಡಿದ್ದಾರೆ. ಯಾರೋ ಮಾಡಿ ನನ್ನನ್ನು ಯಾರೋ ಅರೆಸ್ಟ್ ಮಾಡಲ್ಲ ನಂಗೆ ಗೊತ್ತು ಅಂತೇನೋ ಹಾಕ್ಕೊಂಬಿಟ್ಟಿದ್ದಾರೆ. ಮೋದಿ ಅದನ್ನು ಲೈಟಾಗಿ ತೊಗೊಂಬಿಟ್ರಂತೆ. ತೊಗೊಂಡು ನೋಡ್ಕೊಂಡು ಅವರೇ ಹಂಚ್ಬಿಟ್ಟು ಅದನ್ನು ಅವ್ರದ್ದು ವಿಡಿಯೋನಲ್ಲಿ ನಾನು ಎಂಜಾಯ್ ಮಾಡಿದ್ದೀನಿ, ಕ್ರಿಯೇಟಿವಿಟಿ ಖುಷಿಯಾಗಿದೆ, ಆಯಿತು, ಇಟ್ಸ್ ಓಕೆ ಅಂದ್ಬಿಟ್ಟಿದ್ದಾರೆ. ಆದರೆ ಇದೇ ಥರದ್ದೊಂದು ವಿಡಿಯೋನ ಇತ್ತೀಚೆಗೆ ಮಮತಾ ಬ್ಯಾನರ್ಜಿಗೆ ಹೋಲಿಸಿ ಯಾರೋ ಮಾಡಿದ್ರಂತೆ ಪಶ್ಚಿಮ ಬಂಗಾಳದಲ್ಲಿ. ಅವರು ಅದಕ್ಕೆ ಕೋಪ ಮಾಡಿಕೊಂಡು ಅವ್ರ ಮೇಲೇನೋ ಪೊಲೀಸ್ನವ್ರೇನೋ ಕೇಸ್ ಹಾಕ್ಬಿಟ್ಟಿದ್ದಾರಂತೆ ಅವ್ರ ಮೇಲೆ, ಅಲ್ವಾ, ಕ್ರಮ ತೊಗೊಂಡ್ಬಿಟ್ಟಿದ್ದಾರಂತೆ. ಅದಕ್ಕೆ ಈಗೆಲ್ಲ ವಿಡಿಯೋ ನೋಡೋರೆಲ್ಲರೂ ಈಗ ಡಿಫ್ರೆನ್ಸ್ ನೋಡಿ ಅಂತ ಎರಡೂ ಒಂದೇನೆ. ಅದಕ್ಕೆ ಮುಖ ಅಂಟಿಸಿರೋದು ಬೇರೆ ಬೇರೆ ಅಷ್ಟೇ ಅಲ್ವಾ. ಇಬ್ರು ಹೇಗೆ ತಗೊಂಡಿದ್ದಾರೆ ಇದನ್ನ ಅನ್ನೋದನ್ನ ಜನ ಗಮನಿಸ್ತಾ ಇದ್ದಾರೆ. ಬಟ್ ಏನಪ್ಪ ಅಂದರೆ ಇದನ್ನೇ ಇಟ್ಕೊಂಡು ಇನ್ಯಾರ್ಯಾರೋ ಏನೇನೋ ಊಹೆ ಮಾಡ್ಕೊಳಕ್ಕೆ ಹೋಗಬೇಡಿ. ಎಲ್ಲ ಎಂಟರ್ಟೈನ್ ಮಾಡ್ತಾರೆ. ಟ್ರೋಲ್ ಬೇರೆ, ಎಲ್ಲರೂ ಎಂಟರ್ಟೈನೂ ಮಾಡಬೇಕಾಗಿಲ್ಲ, ಫೇಕ್ ಬೇರೆ. ಹಾಂ ಸರ್, ಟ್ರೋಲ್ನಲ್ಲಿ ಹಾಸ್ಯದ ಲೆವೆಲ್ನಲ್ಲಿದ್ದಾಗ ಅದು ಅಸಹ್ಯವನ್ನು ತರದಿರುವುದು ಮತ್ತು ತಪ್ಪು ಮಾಹಿತಿಯನ್ನು ಕಳಿಸ್ತಾ ಇದ್ರೆ ಈ ಥರ ಉದಾರತೆಯಲ್ಲಿ ಯಾರು ಒಪ್ಕೊಂಡ್ರೆ ಒಪ್ಕೋಬೋದು ಅಷ್ಟೇ. ಆದರೆ ನೀವು ತಗಲಾಕೊಳ್ಳದೆ ಫೇಕ್ ಅಂತೂ ಕಂಪ್ಲೀಟ್ಲಿ ಬೇರೆ. ಇದು ಬಾರ್ಡರ್ಲಿ ಫೇಕೆ, ಇದೇನು ಫೇಕ್ ಅಲ್ಲದೆ ಡ್ಯೂಪ್ಲಿಕೇಟ್ ಮಾಡಿರೋದು, ಇದು ಫೇಕೆ. ಹಾಗಾಗಿ ಮಾಡೋರು ಕೇರ್ಫುಲ್ ಆಗಿರಿ. ನೀವು ಮಾಡಿದಾಗ ಯಾರು ಅದನ್ನು ಹೇಗೆ ಸ್ವೀಕಾರ ಮಾಡ್ತಾರೋ ಗೊತ್ತಿಲ್ಲ ಈ ಕಾಲದಲ್ಲಿ. ಮೀಸಲಾತಿ ರಾಜಕೀಯ ಈಗ ಜೋರಾಗ್ತಾ ಇದೆ. ಎಲ್ಲಾ ಮೀಸಲಾತಿಯನ್ನ ಮುಸ್ಲಿಮರಿಗೆ ಕೊಡಬೇಕು ಎಂಬ ಲಲ್ಲೂ ಪ್ರಸಾದ್ ಹೇಳಿಕೆಯನ್ನ ಈಗ ಭಾರಿ ವಿವಾದಕ್ಕೆ ಕಾರಣವಾಗ್ತಾ ಇದೆ. ಇದಕ್ಕೆ ಮೋದಿ ಕೂಡ ಪ್ರತಿಕ್ರಿಯಿಸಿ ಐಎನ್ಡಿಐಎ ಒಕ್ಕೂಟದ ನಾಯಕರೊಬ್ಬರು ಎಲ್ಲಾ ಮೀಸಲಾತಿ ಮುಸ್ಲಿಮರಿಗೆ ಸಿಗಬೇಕು ಅಂತ ಹೇಳಿದ್ದಾರೆ. ಇದು ಕಾಂಗ್ರೆಸ್ನ ಒಂದು ಈ ಒಕ್ಕೂಟದ ಮನಸ್ಥಿತಿ ಏನು ಅನ್ನೋದನ್ನ ತೋರಿಸ್ತಾ ಇದೆ. SC ST ಮೀಸಲಾತಿ ಕಿತ್ತು ಮುಸ್ಲಿಮರಿಗೆ ಕೊಡುವಂತಹದ್ದ ಅಂತ ಪ್ರಶ್ನಿಸಿದ್ದಾರೆ. ಸೋನಿಯಾ ಗಾಂಧಿ ಏನಂತಾರೆ, ಎಲ್ಲ ವೈಷಮ್ಯ ಮೂಡಿಸ್ತಿದ್ದಂತೆ. ಯಾರು ಮೂಡಿಸ್ತಿರೋದು? ಓಕೆ, ಬಿಜೆಪಿ ಮೂಡಿಸ್ತಿದೆ. ನಿಮ್ಮ ಲೀಡರ್ ಲಲ್ಲೂ ಪ್ರಸಾದ್ ಯಾದವ್ ಯಾಕೆ ಮೂಡಿಸ್ತಿದ್ದಾರೆ? ಹಂಗಾರೆ ಅದಕ್ಕೆ ಯಾಕೆ ಉತ್ತರ ಕೊಡಲ್ಲ? ಆಯ್ತು, ಮೋದಿ ಮೂಡಿಸ್ತಿದ್ದಾರೆ ಅಂತಾನೆ ಇಟ್ಕೊಳ್ಳೋಣಪ್ಪ. ಈಗ ಉದಾಹರಣೆಗೆ ಈಗ ಇವ್ರಿಗೇನಾದ್ರು ಹೇಳಿದ್ರೆ ಯಾರು ವೈಷಮ್ಯ ಮೂಡಿಸು ಅಂತಂಗಾರೆ ಫೋನ್ ಮಾಡಿ ಹೇಳಿ. ಅದ್ಯಾರೋ ರಾಧಿಕಾ ಕೇರಾ ಅಂತ, ಆಕೆ ಏನಾದ್ರು ರಾಮ ಜನ್ಮಭೂಮಿಗೆ ಹೋಗಿ ಬಂದ್ರಂತೆ ಅವ್ರ ಅಜ್ಜಿ ಜೊತೆ ಸಾಯಕ್ಕೆ ಮೊದಲು ತೋರ್ಸಮ್ಮ ಅಂತ. ಅದಕ್ಕೆ ಆಕೆ ಮೇಲೆ ಆಕೆ ಈಗ ಬಿಟ್ಟು ಬಿಜೆಪಿ ಸೇರಿ ಇವರು ರಾಮ ವಿರೋಧಿ ಪಕ್ಷ ಅಂದ್ರೆ ಅದು ಕಾಂಗ್ರೆಸ್ ಅಂತ ಆಕೆ. ಆಲ್ ರೈಟ್, ನೋಡೋಣ. इसका मतलब क्या हुआ? SC ST OBC समाज को जितना आरक्षण मिला है वो छीनकर ये लोग. फर्स्ट पॉइंट, ನೀವು ಮುಸ್ಲಿಮರಿಗೆ ಮೀಸಲಾತಿ, ಇನ್ಯಾರೋ ನಾಳೆ ಕ್ರೈಸ್ತರಿಗೆ ಮೀಸಲಾತಿ, ಇನ್ಯಾರೋ ಇನ್ನೊಬ್ರಿಗೆ ಮೀಸಲಾತಿ ಅನ್ನೋದಾದರೆ
ಆಗ ನೀವು ಸೆಕ್ಯುಲರ್ ಹೆಂಗಾಗ್ತೀರಿ ದಿ ಸೋಕಾಲ್ಡ್ ಪಾರ್ಟಿಗಳ? ಹೇಳ್ಕೊಳ್ಳಿಕ್ ಮಾತ್ರ ಸೆಕ್ಯುಲರ್, ಹೇಳಕ್ ಮಾತ್ರ ಸೆಕ್ಯುಲರ್ ಹೆಂಗಾಗ್ತೀರಿ ಆಗ ನೀವು? ನಂಬರ್ 2, ಮೋದಿ ಸಂವಿಧಾನ ಬದಲಾಯಿಸ್ಬಿಡ್ತಾರೆ ಅಂತ ಅವರು, ನೀವು ಬದಲಾಯಿಸ್ಬಿಡ್ತೀರಿ ಅಂತ ಅವರು ಇಬ್ರು ಜಟಾಪಟಿ ಇದೆ. ಈ ಮುಸ್ಲಿಂ ಮೈನಾರಿಟಿನ ಒಳಗೆ ತರ್ತೀವಿ ಅನ್ನೋದಿದ್ರೆ ನೀವು ಸಂವಿಧಾನ ಬದಲಾಯಿಸ್ಬೇಕಲ್ಲ. ಆಗ ನೀವು ಅಂಬೇಡ್ಕರ್ ವಿರೋಧಿ ಯಾಕೆ ಆಗ್ಬಾರ್ದದು? ಮೂಲ ಸಂವಿಧಾನದಲ್ಲಿ ಅಂಬೇಡ್ಕರೇ ರಚನೆ ಮಾಡಿರೋದ್ರಲ್ಲಿ ಧರ್ಮ ಆಧಾರಿತ ಇಲ್ಲಪ್ಪ. ಈಗ ನೀವು ಬದಲಾಯಿಸಿದ್ರೆ ಅಂಬೇಡ್ಕರ್ ವಿರೋಧಿ ಆಗಲ್ವಾ? ಆಗ ಸಂವಿಧಾನ ಬದಲಾವಣೆ ಮಾಡಿದವ್ರು ನೀವು ಅನ್ನಿಸ್ಕೋಬಾರ್ದಾಗ. ಲಾಲು ಪ್ರಸಾದ್ ಯಾವುದೋ ಏನ್ರಿ ಹೋಗಬೇಕು, ಜೀವನದಲ್ಲಿ ಎಲ್ಲ ನೋಡಾಯಿತು, ಎಲ್ಲ ಕಳ್ಕಂಡಾಯಿತು, ಸಿಕ್ಕಿರೋದೆಲ್ಲ ಬೋನಸ್. ಈಗ ಈ ಕನ್ವಿಕ್ಟೆಡ್ ಫೆಲೋಸು ಈ ದೇಶದಲ್ಲಿ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋಕ್ಕೆ ಇದೊಂದು ಕ್ಲಾಸಿಕ್ ಸಾಕ್ಷಿಗಳಷ್ಟೇ ನಮಗೆ. ಹಾಗಾಗಿ ತುಂಬ ತಲೆ ಕೆಡಿಸ್ಕೋಬಾರ್ದು ಅದಕ್ಕೆ. ರಾಜ್ಯದ ವಿವಿಧೆಡೆ ಮಳೆ ವರದಿಗಳು ಬಂದಿವೆ. ಹಾಸನ, ಚಿಕ್ಕಮಗಳೂರಿನಲ್ಲಿ ಇವತ್ತು ಕೂಡ ಅಲಿಕಲ್ ಮಳೆ ಆಗಿದೆ. ಜನಜೀವನ ಅಸ್ತವ್ಯಸ್ತವಾಗಿದೆ. ಒಂದು ಸ್ವಲ್ಪ ಅಸ್ತವ್ಯಸ್ತ ಆಗತ್ತೆ, ಆದರೂ ಪರವಾಗಿಲ್ಲ, ಮಳೆ ಬರಲಿ. ಸ್ವಲ್ಪ ನಾವು ಎಚ್ಚರಿಕೆಯಿಂದ ಇರೋಣ. ಹಾಸನದಲ್ಲಿ ಮರಗಳು ಬಿದ್ದಿದೆ, ಬೈಕ್ ಮನೆ ಮೇಲೆ ಎಲ್ಲ ಬೈಕು ಮನೆ ಇದೆಲ್ಲ ಕಾಂಪೌಂಡ್ ಎಲ್ಲ ಜಖಮ್ ಆಗೋಗಿದೆ. ತುಮಕೂರಿನಲ್ಲಿ ತಿಪ್ಟೂರು, ಚಿತ್ರದುರ್ಗದಲ್ಲಿ ಹಿರಿಯೂರು ಎಲ್ಲ ಬಿರುಗಾಳಿ ಸಿಕ್ಕಾಪಟ್ಟೆ ಬಂದಿದೆಯಂತೆ. ಇದೊಂದು ಭಾಳ ಸ್ಯಾಡ್ ಸ್ಟೋರಿ. ಮಂಡ್ಯದಲ್ಲಿ ಮರ ಬಿದ್ದಿದೆ, ಕಾರ್ ಒಳಗಡೆ ಪಾಪ ಕಾರ್ತಿಕ್ ಅಂತ ಒಂದು ಯುವಕ ಕೂತಿದ್ದಂತೆ, ನಾಳೆ ಅವನು ಹುಟ್ಟುದಬ್ಬ ಅಂತೆ. ದ್ಯಾಟ್ಸ್ ವೆರಿ ವೆರಿ ಸ್ಯಾಡ್. ಅಷ್ಟೇ ಬೇಜಾರಾಗೋದು ಅಲ್ಲಿ. ನೆನ್ನೆ ಚಾಮರಾಜನಗರದಲ್ಲಿ 116, ಮೈಸೂರಿನಲ್ಲಿ 109, ಕೋಲಾರದಲ್ಲಿ 94, ಬೆಂಗಳೂರು 69, ಮಂಡ್ಯ 56, ಗ್ರಾಮಾಂತರದಲ್ಲಿ 43 ಮಿಲಿಮೀಟರ್ ಮಳೆಯಾಗಿದೆ. ಒಂದಷ್ಟು ಬೆಳೆ ಎಲ್ಲ ನಾಶ ಆಗಿದೆ. ಎಗೇನ್ ಇದೊಂಥರ ಬಂದ್ರೆ ಕಷ್ಟ, ಬರದಿದ್ರೆ ಕಷ್ಟ, ಹೀಗೆ. ಭಾರತ ಮೂಲದ ಅಮೆರಿಕ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಅವರ ಅಂತರಿಕ್ಷ ಯಾತ್ರೆ ಸ್ಥಗಿತವಾಗಿದೆ. ಬೋಯಿಂಗ್ ಸ್ಟಾರ್ ಲೈನರ್ ವ್ಯೋಮನೌಕೆಯನ್ನ ಹೊತ್ತೊಯ್ಯಬೇಕಾಗಿದ್ದಂತಹ ರಾಕೆಟ್ನಲ್ಲಿ ತಾಂತ್ರಿಕ ದೋಷ ಕಂಡುಬಂತು. ಹೀಗಾಗಿ 90 ನಿಮಿಷ ಇರುವಾಗ ಅಂತರಿಕ್ಷ ಯಾತ್ರೆಯನ್ನ ನಾಸಾ ರದ್ದುಗೊಳಿಸಿತು. ಶೀಘ್ರವೇ ಯಾತ್ರೆಯ ದಿನಾಂಕವನ್ನು ಪ್ರಕಟ ಮಾಡುವುದಾಗಿ ತಿಳಿಸಿದೆ. ಕೇರಳದಲ್ಲೇನೋ ಇನ್ನೊಂದು ವೈರಲ್ ಫೀವರ್ ಕಾಣಿಸಿದೆ, ವೆಸ್ಟ್ ನೈಲ್ ಅಂತ. ಸೊಳ್ಳೆಯಿಂದ ಬರ್ತಾ ಇದೆಯಂತೆ ಇನ್ಫೆಕ್ಷನ್. ಇದು ಔಷಧಿ ಇಲ್ಲ, ವ್ಯಾಕ್ಸಿನ್ ಏನೂ ಇಲ್ಲ. ತಲೆ ನೋವುದು, ತಲೆ ತಿರುಗೋದು, ಮಾಂಸಖಂಡಗಳ ನೋವು ಇವೆಲ್ಲ ಇರುತ್ತೆ. ನೆನಪಿನ ಶಕ್ತಿ ಒಂಚೂರು ಕಡಿಮೆ ಆಗೋದು ಅಂತೆಲ್ಲ ಅಂತಿದ್ದಾರೆ. ಹಿಂದೇನೂ ಕಾಣಿಸಿತ್ತು ಕೇರಳದಲ್ಲಿ ಅಂತ ಹೇಳ್ತಿದ್ದಾರೆ, ಈಗಲೂ ಕಾಣಿಸಿದೆ ಅಂತಿದ್ದಾರೆ. ಏನೇನು ನಾವೇನು ಮಾಡೋಣ ಈಗ ಕೇರಳದಲ್ಲಿ ಬಂದರೆ ಹೇಳಿ. ನಾವು ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಬೇಕಷ್ಟೆ. ರಾಜತಾಂತ್ರಿಕ ಸಂಬಂಧ ಹದಗೆಟ್ಟಿರುವ ಕಾರಣ ಮಾಲ್ಡೀವ್ಸ್ಗೆ ಪ್ರವಾಸ ಕೈಗೊಳ್ಳುವಂತಹ ಭಾರತೀಯರ ಸಂಖ್ಯೆ ಗಣನೀಯವಾಗಿ ಇಳಿಕೆ ಆಗ್ತಾ ಇದೆ. ಹೀಗಾಗಿ ಮಾಲ್ಡೀವ್ಸ್ ಆರ್ಥಿಕವಾಗಿ ತತ್ತರಿಸುವಂತೆ ಕಾಣಿಸ್ತಾ ಇದೆ. ಅದರ ಪರಿಣಾಮವಾಗಿ ನಮ್ಮ ದೇಶಕ್ಕೆ ಬನ್ನಿ ಅಂತ ಭಾರತೀಯರನ್ನ ಮಾಲ್ಡೀವ್ಸ್ ಕೇಳ್ಕೊಳ್ತಾ ಇದೆ. ತಮ್ಮ ದೇಶದ ಆರ್ಥಿಕತೆಗೆ ಸಹಕರಿಸಿ ಅಂತ ಸಚಿವ ಇಬ್ರಾಹಿಂ ಫೈಸಲ್ ಮನವಿ ಮಾಡಿಕೊಂಡಿದ್ದಾರೆ. ಎರಡೂ ದೇಶಗಳ ಬಂಧ ಚಾರಿತ್ರಾತ್ಮಕವಾದದ್ದು ಅಂತ ನೆನಪು ಮಾಡಿದ್ದಾರೆ. ಮಾಲ್ಡೀವ್ಸ್ ಪೊಗರು ತೋರಿಸ್ಕೊಂಡು ಬಾಲ ಬಿಚ್ಕೊಂಡು ಆಟ ಆಡ್ತಾ ಇದ್ದಾಗ ಏನೂ ಆಗದೇ ಇಲ್ಲ ನಮಗೆ ಅಂತ ಅಂದಿದ್ರು. ಈಗಲೂ ಆಗದೇ ಇರಬಹುದು. ತಕ್ಷಣ ಅವ್ರ ಅಧ್ಯಕ್ಷರು ಚೈನಾಗೆ ಓಡೋಗಿ ನಾವು ಕರ್ಕೊಂಬಂದ್ಬಿಡ್ತೀವಿ ಬಸ್ಸಲ್ಲಿ ಎಲ್ಲರೂ ಲಾರಿಲಿ ತುಂಬಿಕೊಂಡು ಅಂತ ಅಂದ್ಕೊಂಡಿದ್ರು. ಆಗಿಲ್ವೇನೋ. ಈಗ ಬನ್ನಿ ಅಂತ ಹೇಳ್ತಿದ್ದಾರಂತೆ. ನೀವು ಹೇಳಿದ ತಕ್ಷಣ ಬರೋಕ್ಕೆ, ಬೇಡ ಅಂದ ತಕ್ಷಣ ಹೊರಗೆ ಹೋಗೋಕ್ಕೆ ನಿಮ್ಮ ಮನೆ ಜೀತದಾಳುಗಳು ಅಂದ್ಕೊಂಡಿದ್ದೀರಾ ನಮ್ಮನ್ನು? ಹೆಂಗೆ ಪ್ರತಿಕ್ರಿಯಿಸ್ತೀರಾ? ಹಂಗೆ ಜನ ರಿಯಾಕ್ಟ್ ಮಾಡ್ತಾರೆ. ಚಾರಿತ್ರಾರ್ಹವಾದ ಏನು ಕತ್ತೆ ಕಾಯ್ತಾ ಇದ್ರ ಅಲ್ಲೆಲ್ಲರೂ ಚಾರಿತ್ರಾರ್ಹವಾದದ್ದು ಅನ್ನೋದನ್ನ ಹಳೆಯದನ್ನೆಲ್ಲ ಜ್ಞಾಪಿಸ್ಕೊಳ್ಳೋಕ್ಕೆ. ಒಂಥರ ಫೂಲಿಶ್ ಕಂಟ್ರಿ ಅದು. ಯಾಕೆ ಅಂತಂದರೆ ಭಾರತದ ಅವತ್ತು ಕ್ರಮ ಆರ್ಮಿ ನೇವಿ, ಪರ್ಟಿಕ್ಯುಲರ್ಲಿ ನೇವಲ್ ಲ್ಯಾಂಡ್ ಇದು ನಾವು ತೊಗೊಳ್ಳೋದೇ ಇದ್ದಿದ್ದರೆ ಮಾಲ್ಡೀವ್ಸೇ ಇರ್ತಿರ್ಲಿಲ್ಲ ಅವ್ರ ವಶದಲ್ಲಿ. ಇನ್ಯಾವೊಂದೋ ವಶಕ್ಕೆ ಹೋಗಿರೋದು ಅದು. ನಾವು ಅವತ್ತೇ ಕಬ್ಜಾ ಮಾಡಿಬಿಟ್ಟು ಚೈನಾನವ್ರ ಥರ ಅರ್ಧನ ಬೇಲಿ ಹಾಕೊಂಡು ಕೂತ್ಕೋಬೋದಾಗಿತ್ತು. ಈಗ ಉಡಾಫೆ ಹೊಡಿತಾರೆ. ಯಾಕೆ ಹೋಗಬೇಕು? ಕತ್ತೆ ಕಾಯ್ಕೊಂಡು ಹಾಳಾಗೋಗಿ ಏನ್ಬೇಕು?